ಎಲ್ಲರಿಗೂ ನಮಸ್ಕಾರ. PMC ಚಾನಲ್ಗೆ ಸ್ವಾಗತ. ಮೊದಲಿಗೆ ನಾವು ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೆ ಮತ್ತು ಗುರುಮಾತಾ ಸ್ವರ್ಣಮಾಲಾ ಅವ್ರಿಗೆ ವಂದಿಸ್ತಾ ಇವತ್ತಿನ ನಿರ್ವಾಣ ಫುಡ್ ಎಪಿಸೋಡ್ನ ಶುರು ಮಾಡೋಣ. ನಾವು ಇವತ್ತು ಯಾರ ಮನೇಲಿದ್ದೀವಿ? ನಾವು ಇವತ್ತು ಪಿರಮಿಡ್ ಮಾಸ್ಟರ್ ಆದ ವೈಷ್ಣವಿ ಅವ್ರ ಮನೇಲಿದ್ದೀವಿ. ಸೊ ಅವ್ರನ್ನ ಸ್ವಾಗತಿಸ್ತಾ ಈ ಕಾರ್ಯಕ್ರಮನ ಶುರು ಮಾಡೋಣ. ಪ್ಲೀಸ್ ವೈಷ್ಣವಿ, ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ಮತ್ತೆ ಇವತ್ತು ಏನು ಸ್ಪೆಷಲ್ ತೋರಿಸ್ತಾ ಇದ್ದೀರಾ ನಮಗೆ ನಿರ್ವಾಣ ಫುಡ್ ಎಪಿಸೋಡಲ್ಲಿ? ಇವತ್ತು ಎಲ್ಲರ ಮನೇಲಿ ಮಾಡುವಂತಹ ಚಪಾತಿನೇ ನಾನು ಮಾಡ್ತಾ ಇರೋದು. ಸೂಪರ್. ಚಪಾತಿ ಮತ್ತು ಜುಣಕ ಮಾಡ್ತಾ ಇದ್ದೀನಿ. ಜುಣಕ ಅನ್ನೋದು ಉತ್ತರ ಕರ್ನಾಟಕದ ಕಡೆಯಲ್ಲಿ ಮಾಡ್ತಾರೆ ಅದನ್ನ. ಓಕೆ. ಈ ಕಡೆ ಅಷ್ಟಾಗಿ ಮಾಡಲ್ಲ. ಸೊ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಚಪಾತಿ ಯಾಕೆ ಮಾಡ್ತಿದ್ದೀನಿ ಅಂತಂದ್ರೆ, ಸುಮಾರು ಜನದ ಮನೆಯಲ್ಲಿ ನಾವು ಮಾಡಿದ ಚಪಾತಿ ಸ್ವಲ್ಪ ಗಟ್ಟಿ ಬರುತ್ತೆ, ಸೊ ಅಷ್ಟು ನೀಟಾಗಿ ಬರಲ್ಲ. ಆದರೆ ನಿಮ್ಮ ಮನೇಲಿ ತಿನ್ನೋ ಚಪಾತಿ ಎಷ್ಟು ಸಾಫ್ಟಾಗಿರುತ್ತೆ, ರಾತ್ರಿ ತಿಂದರೂ ಅಷ್ಟು ಚೆನ್ನಾಗಿರುತ್ತಲ್ಲ, ಹೆಂಗೆ ಮಾಡ್ತೀರಾ ಅಂತ ಸುಮಾರು ಜನ ಕೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಚಪಾತಿ ಜುಣಕನೇ ಮಾಡ್ತೇನೆ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಸ್ಟಾರ್ಟ್ ಮಾಡಬೇಡ. ಸೊ ನೀವು ಧ್ಯಾನ ಎಲ್ಲ ಶುರು ಮಾಡಿ ಎಷ್ಟು ದಿವಸ ಆಯಿತು? ನಾನು 2021 ನಾನು ಜಾಯ್ನ್ ಆಗಿದ್ದು. ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. ಸೊ 3 ವರ್ಷದಿಂದ ಕಂಟಿನ್ಯೂಸ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಹೌದು. ಒಂದು ದಿನನೂ ತಪ್ಪಿಸಿಲ್ಲ. ಧ್ಯಾನ ದಿನ ನಡೀತಾನೆ ಇದೆ, ಧ್ಯಾನ ನಿರಂತರ ಆಗಿದೆ. ಸೊ ಧ್ಯಾನ ಪ್ರಚಾರ ನಡೀತಾನೆ ಇದೆ. ನಾವು ಇವತ್ತು ಚಪಾತಿ ಜುಣಕ ಕಲ್ತ್ಕೊಳ್ಳೋ ಜೊತೆಗೆ ಪ್ಲೀಸ್ ಧ್ಯಾನದ ಬೆನಿಫಿಟ್ಸ್ ಏನು, ಧ್ಯಾನ ಮಾಡೋದ್ರಿಂದ ಯಾರ್ಯಾರಿಗೆ ಎಂತೆಂಥ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡಿ. ಖಂಡಿತ. ಸರಿ, ಮೊದಲಿಗೆ ಚಪಾತಿ ಶುರು ಮಾಡೋಣ. ಚಪಾತಿಗೆ ನೀವು ಮಾಡೋ ಚಪಾತಿ ಸ್ಟೈಲ್ಗೆ ಏನೇನು ಬೇಕು ಅಂತ ಹೇಳಿ. ಖಂಡಿತ. ಹಾಂ, ಮೊದಲಿಗೆ ಚಪಾತಿ ಅಂದ್ರಿ. ಸೊ ನೀವು ಏನೇನು ಹಾಕ್ತೀರಾ ಕಲ್ಸೋದಕ್ಕೆ? ಒಂದು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ಫಸ್ಟ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಬೇಕು. ನಂತರ ಇದಕ್ಕೆ ನಾನು ಶೇಂಗಾ ಎಣ್ಣೆ ಅಂತಂದರೆ ಇದು ಗಾಣದಲ್ಲಿ ತೆಗ್ದಿರೋಂಥ ಎಣ್ಣೆ. ಸೊ ನಾನು ಅಲ್ಲೇ ಹುಡುಕಿ ಹೋಗಿ ರಿಸರ್ಚ್ ಮಾಡಿ ಅದೇ ಎಣ್ಣೆ ತೊಗೊಂಬರ್ತೀನಿ. ಸೊ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಅಥವಾ ತುಪ್ಪ ಕೂಡ ಹಾಕೋಬೋದು ಕಲ್ಸೋದಕ್ಕೆ. ಹೌದು. ಸೊ ನೀವು ಕಲಸಿ ಅದನ್ನ ಸ್ವಲ್ಪ ಹೊತ್ತು ನೆನೆಸೋದು ಆ ಥರ ಏನಾದ್ರು ಮಾಡ್ತೀರಾ? ಇದನ್ನ ನಾವು ಚೆನ್ನಾಗಿ ಕಲಸಿ ಅದನ್ನು ಸ್ವಲ್ಪ ನಾದಬೇಕು. ಓಕೆ. ಅದರ ಜಿಗಿ ಎಲ್ಲ ಬಿಟ್ಕೊಳ್ಳುತ್ತೆ, ಜಿಗಿ ಇರುತ್ತೆ. ಚೆನ್ನಾಗಿ ನಾದಬೇಕು. ಸುಮಾರು ಎಷ್ಟೊತ್ತು ನೆನೆಸಿದ್ರೆ? ಸುಮಾರು ನಾವು 1 ಗಂಟೆ ಅಷ್ಟು ನೆನೆ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಸೊ ಕೆಲವ್ರು ಏನು ಮಾಡ್ತಾರೆ, ಕಲಸಿದ ತಕ್ಷಣನೇ ಚಪಾತಿ ಮಾಡಿಬಿಡ್ತಾರೆ, ಹಾಗಾಗಿ ಅದು ಹಾರ್ಡ್ ಆಗಿಬಿಡುತ್ತೆ. ಸೊ ನಾವು ಇನ್ನೊಂಚೂರು ಅಳಕಾಗಿ ಕಲಿಸಿದ್ರೆ, ಅಂತಂದರೆ ಸ್ವಲ್ಪ ಮೆತ್ತಗೆ ಕಲಿಸಿದ್ರೆ ತುಂಬ ಸಾಫ್ಟ್ ಬರುತ್ತೆ. ಅದೇ ಲಟ್ಟಿಸ್ಬೇಕಾದ್ರೆ ಹಿಟ್ಟು ಜಾಸ್ತಿ ಹಾಕೊಂಡು ಲಟ್ಟಿಸ್ಬೇಕು. ಸರಿ. ಎಷ್ಟೊಂದ್ಸತಿ ನಾವು ಬೆಳಗ್ಗೆ ಮಾಡಿಟ್ಟಿದ್ದ ಚಪಾತಿ ಮಧ್ಯಾಹ್ನ ತಿನ್ಬೇಕು ಅಂದ್ರೂ ಗಟ್ಟಿ ಆಗೋಗಿರುತ್ತೆ. ಹೌದು. ಸೊ ಈ ಥರ ಟ್ರೈ ಮಾಡಿದ್ರೆ ಸಾಫ್ಟ್ ಆಗಿರುತ್ತೆ ಅಂತ ನಿಮ್ಮ ಟಿಪ್. ಹೌದು, ನೀವು ಟ್ರೈ ಮಾಡಿ, ನಿಜವಾಗ್ಲೂ. ಖಂಡಿತ. ನಿಮಗೆ ಹೆಂಗೆ ಮೋಟಿವೇಟ್ ಆಯಿತು ನಿಮಗೆ ಧ್ಯಾನ ಶುರು ಮಾಡಬೇಕು? ಅಥವಾ ನಿಮ್ಗೇನಾದರೂ ಅನಿಸ್ತಾ ನಾನು ಈ ಥರ ಮಾಡೋಕ್ಕೆ ಶುರು ಮಾಡಬೇಕು, ಇದರಿಂದ ಬೆನಿಫಿಟ್ಸ್ ಇದೆ, ತುಂಬ ಪ್ರಯೋಜನಗಳಿದೆ ಅಂತ ನಿಮ್ಗೇನಾದರೂ ಅನಿಸ್ತಾ? ನನಗೆ ಧ್ಯಾನ ಮುಂಚೆ ಅಷ್ಟು ಪರಿಚಯ ಇರಲಿಲ್ಲ. ನನಗೆ ಆ್ಯಕ್ಚುಲಿ ಹೆಲ್ತ್ ಇಶ್ಯೂ ಅಂತ ಶುರು ಆದಮೇಲೆ, ಸೊ ಡೆಲಿವರಿ ಆದಮೇಲೆ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಶುರು ಆಯಿತು. ಹಾಸ್ಪಿಟ್ಲಿಗೆಲ್ಲ ತುಂಬ ಓಡಾಡಿದೆ, ಯಾವುದ್ರಲ್ಲೂ ನನಗೆ ಪರಿಹಾರ ಅನ್ನೋದು ಸಿಗಲೇ ಇಲ್ಲ. ಅದಾದಮೇಲೆ ಸುಮಾರು ಜನ ನನಗೆ ಸಜೆಸ್ಟ್ ಮಾಡಿದ್ದು ಧ್ಯಾನ ಮಾಡು ಅಂಥೇಳಿ. ಇದೇನು ಧ್ಯಾನ, ಎಲ್ಲದನ್ನು ಟ್ರೈ ಮಾಡಿದ್ನಲ್ಲ, ಇದನ್ನು ಮಾಡಿಬಿಡೋಣ ಅಂಥೇಳಿ ಧ್ಯಾನ ಅಂತ ಹುಡುಕಿದೆ. ಅದಾದಮೇಲೆ ಕೂತ್ಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಕೂತ್ಕೋತಿದ್ದೆ, ಧ್ಯಾನ ಮಾಡೋಣ ಅಂಥೇಳಿ ಕಣ್ಣು ಮುಚ್ಕೊಂಡು ಕೂರ್ತಿದ್ದೆ.
ಹೆಂಗೆ ಮಾಡಬೇಕು ಧ್ಯಾನ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಪ್ರೊಸೀಜರ್ ಗೊತ್ತಿಲ್ಲ. ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಹೆಂಗೆ ಅಂತ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅದಾದಮೇಲೆ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡೋಣ ಹೆಂಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಅಂತ ಹುಡುಕ್ತಾ ಬಂದೆ. ಧ್ಯಾನ ಎಷ್ಟೊಂದು ಜನದ ಕಾಯಿಲೆ ಪರಿಹಾರ ಆಯಿತು ಧ್ಯಾನದಿಂದ ಅಂತ ಸುಮಾರು ವಿಡಿಯೋಸ್ ನೋಡಿದೆ. ನನಗೆ ಅವತ್ತಂತೂ ನೋಡಲೇಬೇಕು ಇದೇನು ಅಂತ ನೋಡ್ಬೇಕಾದ್ರೆ ಪತ್ರಿಜಿಯವರು ಒಂದು ವಿಡಿಯೋ, ಪತ್ರಿಜಿಯವ್ರ ವಿಡಿಯೋ ಒಂದು ಸಿಕ್ತು ನನಗೆ. ಅವರು ಎಲ್ಲರಿಗೂ ಬಡಿಸ್ತಾ ಇದ್ದಾರೆ, ಎಲ್ಲರೂ ಪತ್ರಿಜಿಯವರಿಂದ ಅಂತ ಹೀಗೆ ಹೇಳ್ತಿದ್ರು. ಯಾರು ಅವ್ರ ಪತ್ರಿಜಿ ನಾನು ನೋಡಲೇಬೇಕು ಅಂತ ಹೇಳಿ ಹುಡುಕ್ತೆ. ಆವಾಗ ನನಗೆ ಗೊತ್ತಾಯಿತು ಪಿರಮಿಡ್ ಇಂಟರ್ನ್ಯಾಷನಲ್ ಇಲ್ಲೇ ಇದೆ, ಸೊ ಬೆಂಗಳೂರು ಹತ್ತಿರ ಇದೆ. ನಾನು ಅಲ್ಲಿ ಹೋಗಿ ಒಂದ್ಸರಿ ವಿಸಿಟ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಅದಾದ್ಮೇಲೆ ರಿಟ್ರೀಟ್ ಪ್ರೋಗ್ರಾಮ್ ಅಂತಿತ್ತು 8 days. ಸೊ ಅಲ್ಲಿಗೆ ಜಾಯ್ನ್ ಆದೆ. ಅಲ್ಲಿಂದ ನನ್ನ ಜೀವನನೇ ಬದಲಾಯಿತು. ಸೊ ಇದು ಚೆನ್ನಾಗಿ ನಾದಿದ್ದೀನಿ, ಸಾಫ್ಟ್ ಆಗಿದೆ. ಇದನ್ನು ಆಲ್ಮೋಸ್ಟ್ 1 ಗಂಟೆ ನೆನೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ತಟ್ಟೆ ಮುಚ್ಚಿಡಬೇಕು, ಓಪನ್ ಇಡಬಾರ್ದು. ಸೊ ಇವಾಗ ಚಪಾತಿ ಹಿಟ್ಟು ಕಲಸಾಯಿತು. ಸೊ ನೆಕ್ಸ್ಟು ಜುಣ್ಕ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ವೈಷ್ಣವಿ ಅವರು PMC ಚಾನಲ್ ನೋಡಿಬಿಟ್ಟು ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿದ್ರು. ನಿಮಗೂ ಆ ಮೆಡಿಟೇಷನ್ ಮೋಟಿವೇಶನ್ ಆಗಲಿ, ಮೆಡಿಟೇಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು PMC ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ತುಂಬ ಜನಕ್ಕೆ ತಿಳಿಸಿ ಮೆಡಿಟೇಷನಿಂದ ಎಷ್ಟು ಪ್ರಯೋಜನ ಇದೆ ಅನ್ನೋದನ್ನು ತಿಳಿಸಿ. ಸೊ ನಾವು ಜುಣ್ಕ ಮಾಡೋದು ಹೇಗೆ ಅಂತ ಕಲ್ತ್ಕೊಳ್ಳೋಣ. ಅದಕ್ಕೆ ಏನೇನು ಬೇಕು ಅಂತ ಹೇಳಿ ವೈಷ್ಣವಿ. ಜುಣ್ಕ ಮಾಡೋದಕ್ಕೆ ಏನೇನು ಸಾಮಗ್ರಿಗಳಂತ ಹೇಗೆ ಹೇಳ್ತೀನಿ. ಜುಣ್ಕ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ವೈಷ್ಣವಿ ಅವರೇ? ಇದಕ್ಕೆ ಹೆಚ್ಚಿರುವಂತಹ ಹಸಿಮೆಣಸಿನ್ಕಾಯಿ 1 ರಿಂದ 2 ಸಾಕು, ಖಾರ ನೋಡಿಕೊಂಡು ಹಾಕೊಂಡ್ರೆ ಸಾಕು. ಈರುಳ್ಳಿ ಹೆಚ್ಚಿಟ್ಕೋಬೇಕು, ಮತ್ತು ಕರಿಬೇವನ್ನು ಕೂಡ ನಾನು ಹೆಚ್ಚಿಟ್ಟಿದ್ದೀನಿ. ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿಯಾಗಷ್ಟು ಕಡಲೆ ಹಿಟ್ಟು, ಒಂದು ಅರ್ಧ ನಿಂಬೆ ಹಣ್ಣು, ಅದಕ್ಕೆ ಬೇಕಾಗಿರುವಂತಹ ಮಸಾಲ ಪದಾರ್ಥಗಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗಿದ್ರೆ ಶುರು ಮಾಡೋಣ. ಓಕೆ, ಮೊದಲಿಗೆ ಎಣ್ಣೆನ ಹಾಕೊಳ್ಳೋಣ, ಒಗ್ಗರಣೆ ಮಾಡ್ಕೋಬೇಕು. ಸೊ ನೀವು ಯಾವಾಗಲೂ ನಿಮ್ಮ ಅಡುಗೆನಲ್ಲಿ ಶೇಂಗಾ ಎಣ್ಣೆ, ಅದು ಗಾಣದ ಎಣ್ಣೆ. ಓಕೆ, ಅದು ಸ್ವಲ್ಪ ನಾರ್ಮಲ್ ಎಣ್ಣೆಗಿಂತ ಗಟ್ಟಿ ಇರುತ್ತಲ್ಲ, ಗಟ್ಟಿ. ಹೌದು, ರುಚಿನೂ ಚೆನ್ನಾಗಿರುತ್ತೆ. ನಿಮಗೆ ಆ ಎಣ್ಣೆ ಪರಿಮಳ ಬರುತ್ತೆ, ಸೊ ಅದು ಸ್ಪೆಷಲ್. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕೊಂಡಿದ್ದೀನಿ. ಸ್ವಲ್ಪ ಅದು ಚಟ ಅನ್ನೋವರೆಗೂ ಕಾಯೋಣ. ಅದಾದಮೇಲೆ ಉದ್ದಿನಬೇಳೆ ಹಾಕ್ತೀನಿ. ಅದು ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಅಂತ ಕರೀತಾರೆ, ಬಟ್ ನಾವಿಲ್ಲಿ ಕಡಲೆಕಾಯಿ. ಹೌದು. ಸೊ ಕಡಲೆಕಾಯಿ ಎಣ್ಣೆ ಬಳಸೋದ್ರಿಂದ ರುಚಿನೂ ಜಾಸ್ತಿ, ಆರೋಗ್ಯಕ್ಕೂ ಒಳ್ಳೆಯದು. ಕರೆಕ್ಟ್. ಸೊ ಎಲ್ಲರೂ ಗಾಣದ ಕಡಲೆಕಾಯಿ ಎಣ್ಣೆ ಬಳಸಿ ಅಂತ ವೈಷ್ಣವಿ ಅವ್ರು ಹೇಳ್ತಾ ಇದ್ದಾರೆ. ಸಾಸಿವೆ ಚಟ್ ಅಂತು ಅಂದರೆ ಸೊ ಅದು ಆಗ್ತಾ ಇದೆ ಅಂತ ಅರ್ಥ. ಅದಾದ್ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ಹಾಕ್ಬೋದು. ನಿಮಗೆ ಅಡುಗೆ ಮಾಡೋದಕ್ಕೆ ಇಷ್ಟನಾ? ಹೌದು, ತುಂಬ ಇಷ್ಟ. ಹೌದು, ಅಂದರೆ ಸ್ಪೆಸಿಫಿಕ್ ಆದಂಥ ಅಡುಗೆಗಳು ಇಷ್ಟನಾ, ಎಲ್ಲ ಟ್ರೈ ಮಾಡೋಣ ಅನ್ನೋದು ಇಷ್ಟನಾ? ಅಂದರೆ ಟ್ರೆಡಿಷ್ನಲ್ ಆಗಿ ನಾವು ಮಾಡ್ತಿರೋ ಅಡುಗೆಗಳು ತುಂಬ ಇಷ್ಟಪಟ್ಟು ಮಾಡ್ತೀನಿ, ಆದರೆ ಹೊರಗಿಂದ ನಾನೇ ಟ್ರೈ ಮಾಡ್ತೀನಿ. ಇವಾಗ ಮಕ್ಕಳು ಏನಾದರೂ ಕೇಳ್ತಾರೆ ಅಂತಂದರೆ ನಾನು ಮನೇಲೇ ಮಾಡ್ಕೊಡ್ತೀನಿ. ಕೆಲವು ಸರಿ ಕೇಕ್ ಬೇಕು ಅಂತಾರೆ, ಸೊ ಕೇಕ್ನ ನಾನು ಗೋಧಿ ಹಿಟ್ಟು ಹಾಕಿ ಮನೇಲೇ ಮಾಡ್ಕೊಡ್ತೀನಿ. ಸೊ ಈ ಥರ ಎಲ್ಲ ಮನೇಲಿ ಟ್ರೈ ಮಾಡ್ತಾ ಇರ್ತೀನಿ. ಸೊ ಖುಷಿಯಿಂದ ತಿಂತಾರೆ ಮಕ್ಕಳನ್ನು. ಸೊ ಚಟ ಅಂತ ಇದೆ. ಸೊ ಈಗ ನಾವು ಇದಕ್ಕೆ ಒಂಚೂರು ಉದ್ದಿನಬೇಳೆ, ಚೂರು ಕರಿಬೇವು, ನಂತರ ಹಸಿಮೆಣಸಿಗೆ ಆಮೇಲೆ ಹಾಕ್ತೀನಿ, ಘಾಟ್ ಆಗುತ್ತೆ. ಅದನ್ನೇ ಈರುಳ್ಳಿ ಫಸ್ಟ್ ಸ್ವಲ್ಪ ಬೆಂದ ಮೇಲೆ ಟೊಮೆಟೊ ಹಾಕಿದ್ರೆ ಚೆನ್ನಾಗಾಗುತ್ತೆ. ಸೊ ಹಸಿಮೆಣಸಿನ್ಕಾಯಿ ಖಾರ ಬೇಕಾದವರು ಸ್ವಲ್ಪ ಹೆಚ್ಚಿಸ್ಕೋಬೋದು. ಹೌದು, ಅವ್ರಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೋದು. ಸೊ ಇದು ಚಪಾತಿ ಒಂದ್ರ ಜೊತೆನಾ ಅಥವಾ ಬೇರೆ ಯಾವುದಾದ್ರೂ ಜೊತೆ ಚೆನ್ನಾಗಿರುತ್ತೆ? ರೊಟ್ಟಿ, ಆಮೇಲೆ ಅಕ್ಕಿ ರೊಟ್ಟಿ ಇದ್ರಗಳ ಜೊತೆನೂ ಚೆನ್ನಾಗಿರುತ್ತೆ, ಪೂರಿ. ಸೊ ಈಗ ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರೋ ಟೈಮಿಗೆ ನಾವು ಟೊಮೆಟೊ ಹಾಕೊಂಡ್ರೆ ಸರಿಯಾಗುತ್ತೆ.
ಸೊ ಟೊಮ್ಯಾಟೊ ಈರುಳ್ಳಿ ಬೆಸ್ಟ್ ಕಾಂಬಿನೇಷನ್. ಬೇರೆ ಯಾವುದಾದ್ರೂ ತರಕಾರಿ ಯೂಸ್ ಮಾಡ್ಬೋದು ಕರೆಕ್ಟ್ ಮಾಡ್ಬೋದು. ನಾವು ಬದನೆಕಾಯಿ ಕೂಡ ಹಾಕ್ಬೋದು. ಸೊ ಈ ಥರ ಬೇರೆ ತರಕಾರಿನೂ ಹಾಕಿ ಜುಣಕ ಮಾಡ್ಬೋದು. ಸೊ ಇದು ಟೊಮ್ಯಾಟೊ ಈರುಳ್ಳಿ ಮಾತ್ರ ಹಾಕ್ತಾ ಇದ್ದೀರಾ ಇವಾಗ? ಇದ್ರ ಜೊತೆ ಬೇರೆ ತರಕಾರಿನೂ ಹಾಕ್ಬೋದಾ ಅಥವಾ ಬೇರೆ ತರಕಾರಿನಲ್ಲೇ ಮಾಡ್ಬೋದಾ? ಖಂಡಿತ ಹಾಕ್ಬೋದು. ಬದನೆಕಾಯಿ ಈ ತರ ಬೇರೆ ತರಕಾರಿಗಳನ್ನ ಹಾಕಿ ಕೂಡ ಜುಣಕ ಮಾಡ್ಬೋದು. ಅದ್ರ ತರಕಾರಿ ಬದಲಾಗುತ್ತೆ, ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇಮೇ ಇರುತ್ತೆ. ಯಾಕಂದ್ರೆ ಜುಣಕ ಅಂತ ಹೇಳಿದ ತಕ್ಷಣ ಅಟ್ಲೀಸ್ಟ್ ಮಕ್ಕಳಿಗೆ ಅಟ್ರಾಕ್ಷನ್ ಆಗುತ್ತೆ. ಕರೆಕ್ಟ್. ಏನೋ ಸ್ಪೆಷಲ್ ಮಾಡ್ತಿದ್ದಾರೆ. ಈಗ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಈಗ. ಸೊ ಈಗ ನಾನು ಹೆಚ್ಚಿರುವಂತ ಟೊಮೆಟೊನ ಹಾಕ್ತಾ ಇದ್ದೇನೆ. ಸೊ ತರಕಾರಿ ಎಷ್ಟು ಬೆಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಏನಾದರೂ ಟಿಪ್ ಇದೆಯಾ? ಅಷ್ಟೇ ಅಂದ್ರೆ ಯಾವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಹಾಕ್ಬೇಕು ಅಥವಾ ಎಷ್ಟೊತ್ತು ಕಾಯಬೇಕು? ಹೌದು, ಅದು ನೋಡ್ತಾನೆ ಅದು ಗೊತ್ತಾಗ್ಬಿಡುತ್ತೆ. ಅದ್ರ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಮೆತ್ತಗೆ ಅನ್ಸುತ್ತೆ. ಸೊ ತರಕಾರಿ ಬೇಯಬೇಕಾದ್ರೆ ನಾವು ಒಂದು ಚಿಟಿಕೆ ಉಪ್ಪು ಹಾಕೋಬೇಕು. ಯಾಕಂದ್ರೆ ತರಕಾರಿಯಲ್ಲಿ ಉಪ್ಪಿರಲ್ಲ, ಸ್ವಲ್ಪ ಒಂಚೂರು ಉಪ್ಪು ಹಾಕೊಂಡ್ರೆ ಸ್ವಲ್ಪ ಹೀರ್ಕೊಳ್ಳುತ್ತೆ. ಸೊ ಯಾವಾಗಲೂ ಅಷ್ಟೇ ತರಕಾರಿ ಬೇಯೋ ಟೈಮಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕಿ ಬೇಯಿಸಿದ್ರೆ ಅದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ತರಕಾರಿ ಜೊತೆ ಉಪ್ಪು ಕೊಡುತ್ತೆ. ಹೌದು ಕರೆಕ್ಟ್. ಬಟ್ ನಿಮ್ಮನೆ ಉಪ್ಪು ಕೂಡ ಸ್ವಲ್ಪ ಬೇರೆ ಕಲರ್ ಇದೆ. ಇದು ಕೂಡ ಹಿಮಾಲಯನ್ ರಾಕ್ ಸಾಲ್ಟ್ ಇದು. ಸೊ ನಮ್ಮ ಮನೆಯಲ್ಲಿ ಹುಡುಕ್ತಾ ಇದ್ರೆ ಇಂಥವೇ ಸಿಗುತ್ತೆ. ಅದರಿಂದನೇ ಏನಾದರೂ ಬೆನಿಫಿಟ್ಸ್ ಇದೆಯಾ ಅಥವಾ ಟೇಸ್ಟ್ ಎನ್ಹಾನ್ಸ್ ಮಾಡೋದು? ಇಲ್ಲ, ಅದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಯೋಡಿನ್. ಐ ಥಿಂಕ್ ವೀಕ್ಷಕರೇ ನೀವು ಇಂಥ ಟಿಪ್ಸ್ನ ಬರ್ಕೋಬೇಕನ್ಸುತ್ತೆ. ಅವರು ಕಡಲೆಕಾಳನ್ನ ಯೂಸ್ ಮಾಡ್ತಾರೆ, ಮತ್ತೆ ಹಿಮಾಲಯನ್ ರಾಕ್ ಸಾಲ್ಟ್ ಯೂಸ್ ಮಾಡ್ತಾರೆ. ಸೊ ಇದು ಆರೋಗ್ಯಕ್ಕೂ ಒಳ್ಳೇದು, ಟೇಸ್ಟು ಜಾಸ್ತಿ. ಸೊ ಇಂಥದನ್ನು ಬಳಸ್ಬಿಟ್ಟು ಅಡುಗೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು. ಸೊ ಬಿಳಿ ಉಪ್ಪು ಅಷ್ಟು ಒಳ್ಳೇದಲ್ಲ ಅಂತಾರೆ. ಸೊ ಹಾಗಾಗಿ ನಾವು ಹಿಮಾಲಯನ್ ರಾಕ್ ಸಾಲ್ಟ್ ಯೂಸ್ ಮಾಡ್ತಿದ್ದೀವಿ. ಸೊ ನೀವು 2021 ಇಂದ ಶುರು ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ಆವಾಗ ಎಷ್ಟೊತ್ತು ಮಾಡ್ತಾ ಇದ್ರಿ? ಎಷ್ಟೊತ್ತು ಸ್ಟಾರ್ಟ್ ಮಾಡಿದ್ರಿ ಧ್ಯಾನ ಮಾಡೋದಕ್ಕೆ? ಅಥವಾ ಇಷ್ಟು ಟೈಮ್ ಅಂತ ಅನ್ಕೋತಿದ್ರಾ? ಹೆಂಗೆ ಶುರು ಮಾಡಿದ್ರಿ? ದಿನಕ್ಕೆ 1 ಗಂಟೆ ಅಂತ ಶುರು ಮಾಡ್ತಾ ಬಂದೆ. ಕೆಲವು ಸರಿ ಆಗ್ತಿರ್ಲಿಲ್ಲ. ಸೊ ಸ್ಟಾರ್ಟಿಂಗ್ ಯೂಶಲಿ ಏನೇನೋ ಥಾಟ್ಸ್ ಬರುತ್ತೆ, ಬೇಡ ಎದ್ದೇಳು, ಏನು ಧ್ಯಾನ ಮಾಡ್ತೀನಿ ಅಂತ ಮನಸ್ಸಿನ ಬರ್ತಿರುತ್ತೆ, ಎದ್ದು ಹೋಗ್ಬಿಡುತ್ತೆ. ಸೊ ಆಮೇಲೆ ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ಅಷ್ಟು ಕಡಿಮೆ ಆಯ್ತಲ್ಲ, ಸೊ ನಾನು ಬಿಡದೆ ಧ್ಯಾನ ಮಾಡಬೇಕು ಅಂತ ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಮಿನಿಮಮ್ 1 hour ಕುತ್ಕೊಳ್ಳೇಬೇಕು ಅಂತ ಅಲಾರಾಮ್ ಇಟ್ಕೊಂಡ್ಬಿಡ್ತಿದ್ದೆ, ಇಲ್ಲ ಮ್ಯೂಸಿಕ್ ಹಾಕೊಂಡ್ಬಿಡ್ತಿದ್ದೆ. ಸೊ ಅಷ್ಟು ನಾನು ಮಾಡಬೇಕು. ಊಟ ಬಿಟ್ಟರು ಪರವಾಗಿಲ್ಲ, ನಾನು ಧ್ಯಾನ ಬಿಡಲ್ಲ ಅಂತ ಸ್ಟಾರ್ಟ್ ಮಾಡಿದ್ದು. ಇವತ್ತಿನವರೆಗೂ ನಾನು ನಿಲ್ಲಿಸಿಲ್ಲ. ಸೊ ಇವಾಗ ಅದು ಐ ಥಿಂಕ್ ಇನ್ನ ಇನ್ಕ್ರೀಸ್ ಆಗಿದೆ. ಹೌದು, ಸೊ 2 ರಿಂದ 3 ಗಂಟೆ ಅಂತೂ ಕೆಲಸ ಮಾಡ್ತೀನಿ ನಾನು. ಸೊ ಮಿನಿಮಮ್ 1 hour ಮಾಡ್ತೀನಿ. ವೈಷ್ಣವಿ ಅವ್ರು ಹೇಳ್ದಂಗೆ ಅವರು 1 hour ಇಂದ ಸ್ಟಾರ್ಟ್ ಮಾಡಿದ್ರು. 1 hour ಇಂದ ಇವಾಗ 3 hours ಮಾಡ್ತಾ ಇದ್ದಾರೆ. ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಅವ್ರ ಬಾಯಿಂದಾನೇ ಕೇಳಿದ್ರಿ. ಸೊ ಧ್ಯಾನ ಹೆಚ್ಚಿಸ್ಕೊಂಡು ಹೋಗಿ, ಹೆಚ್ಚು ಮಾಡಿದಷ್ಟು ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೇ ಒಳ್ಳೆಯದು. ಅದರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಆಗಲಿ, ನಮ್ಮ ಮೈಂಡ್ ರಿಲೀಫ್ಗಾಗಲಿ ತುಂಬ ಬೆನಿಫಿಟ್ಸ್ ಇದೆ. ಸೊ ಎಲ್ಲರಿಗೂ ಧ್ಯಾನ ಮಾಡಿ, ನಿಮ್ಗೆ ಏನೇ ಧ್ಯಾನದ ಬಗ್ಗೆ ಡೌಟ್ಸ್ ಇತ್ತು ಅಥವಾ ಧ್ಯಾನದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ PMC ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈಗ ಸ್ವಲ್ಪ ಬೆಂದಿದೆ. ನಾವು ಇದಕ್ಕೆ ಕಡಲೆ ಹಿಟ್ಟು ಇಟ್ಕೊಂಡಿದ್ದೀವಲ್ಲ, ಕಡಲೆ ಹಿಟ್ಟನ್ನು ನಾವು ನೀರಲ್ಲಿ ಕಲಿಸ್ಕೋಬೇಕು. ಸೊ ಕಲಸಿ ಅದನ್ನು ನೀರಾಗಿ ಮಾಡ್ಕೋಬೇಕು. ಅದಕ್ಕೆ ಸೊ ಇದು ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಹಿಡಿಯಷ್ಟು ಕಡಲೆ ಹಿಟ್ಟನ್ನು ಹಾಕಿ ಅದ್ರ ಗಂಟು ಇರಬಾರ್ದು, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಸ್ವಲ್ಪ ಪೇಸ್ಟ್ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಸ್ವಲ್ಪ ನೀರಾಗಿದ್ರೇ ಒಳ್ಳೇದು. ಅದು ಬೇಕಾಗಬೇಕು, ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಸೊ ಜುನ್ಕ ಮಾಡೋದಕ್ಕೆ ಕಡಲೆ ಹಿಟ್ಟು ಮೇನ್ ಇಂಗ್ರೀಡಿಯೆಂಟ್. ಹೌದು, ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ತರಕಾರಿ ಬೆಂದಿದೆ. ಇವಾಗ ನಾನು ಇದು ಕಲಸಿರೋಂತಹ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಬಿಟ್ಟಬೇಕು, ಒಂದು ಸ್ವಲ್ಪ ಕುದಿ ಬರಲಿ.
ಸೊ ಇದು ಥಿಕ್ನೆಸ್ ನೋಡ್ತಾ ನಾವು ಇಂಚೂರು ಬೇಕಾದ್ರೆ ನೀರನ್ನ ಹಾಕೋಬೋದು. ಸೊ ಅದು ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ, ಸ್ವಲ್ಪ ನೀರಾಗಿ ಮಾಡ್ಕೊಂಡ್ರೆ ಒಳ್ಳೇದು. ಇದಕ್ಕೆ ಒಂದು ಚೂರು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದು ನೋಡಿ, ಅರಿಶಿನ ನಾವು ಬೇರ್ ತಗೊಂಡು ಅಂಗಡಿಗೆ ಹೋಗಿ ಅದನ್ನು ಗ್ರೈಂಡ್ ಮಾಡಿಸಿ ಯೂಸ್ ಮಾಡ್ತಿರೋದು. ಸೊ ನಿಮಗೆ ಪ್ರಾಪರ್ ನಿಮಗೆ ಆರ್ಗ್ಯಾನಿಕ್ ಬೇಕಂತಂದ್ರೆ ಹೀಗೆ ಹುಡುಕ್ಬೇಕಾಗತ್ತೆ. ಫಸ್ಟ್ ಲೈಫ್ಗೆ ನೀವು ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇಟ್ ಇಸ್ ಅ ವೆರಿ ಮೋಟಿವೇಟಿಂಗ್ ಥಿಂಗ್. ಆ್ಯಕ್ಚುಲಿ ಆಹಾರದಿಂದನೇ ನಮ್ಮ ಆರೋಗ್ಯನ ನಾವು ಎಷ್ಟು ಕಾಪಾಡ್ಬೋದು. ಹೌದು ಹೌದು. ನೀವು ಅಂದರೆ ಇವಾಗ ಧ್ಯಾನ ಸ್ಟಾರ್ಟ್ ಮಾಡಿದ್ರಿ, ಸೊ 3 ವರ್ಷ ಆಯಿತು. ನಿಮ್ಮ ಫುಡ್ ಲೈಫ್ ಸ್ಟೈಲಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡ್ರೆ? ಹೌದು. ನಮ್ಮ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡಾಗ ನಮ್ಮ ಧ್ಯಾನ ಕೂಡ ಬದಲಾಗುತ್ತೆ. ಸೊ ನಾವು ತಿನ್ನೋ ಆಹಾರದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ಬೆಳಗ್ಗೆ ಅಡುಗೆ ಮಾಡಬೇಕಾದ್ರೆ ಒಂದು ಲೈಟ್ ಮ್ಯೂಸಿಕ್ ಆನ್ ಮಾಡ್ಕೋತೀನಿ. ಸೊ ಅದ್ರ ಜೊತೆಗೆ ಎಂಜಾಯ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ. ಅವಾಗ ಅದ್ರ ರುಚಿನೇ ಬೇರೆ ಆಗುತ್ತೆ. ಸೊ ನಾವು ಊಟಕ್ಕೆ ಕೂತಾಗ ಅಷ್ಟೇ ಯಾವ್ದಾದ್ರು ಒಂದು ಲೈಟ್ ಮ್ಯೂಸಿಕ್ ಹಾಕೋತೀವಿ. ಯಾವತ್ತು ನಮ್ಮ ಮನೇಲಿ ಟಿವಿನೇ ಇಲ್ಲ, ಸೊ ಟಿವಿ ನೋಡ್ಕೊಂಡಾಗ್ಲಿ ಈ ಥರ ಊಟ ಮಾಡೋದಿಲ್ಲ ನಾವು. ಅದ್ರ ಲೈಟ್ ಮ್ಯೂಸಿಕ್ ಹಾಕೋತೀವಿ, ಊಟಕ್ಕೆ ಕೂತ್ಕೋತೀವಿ, ಆರಾಮಾಗಿ ಊಟ ಮಾಡ್ತೀವಿ. ಅದರಿಂದ ನಮ್ಮ ಧ್ಯಾನದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಸೊ ಆ ಡೇ ಪೂರ್ತಿ ಅಷ್ಟು ಚೆನ್ನಾಗಿ ನಡೆಯುತ್ತೆ. ನಮ್ಮ ಆಹಾರ ಮತ್ತು ಧ್ಯಾನ ತುಂಬ ಇಂಪಾರ್ಟೆಂಟ್. ನೋಡಿ ಪ್ರೇಕ್ಷಕರೇ, ಅವರು ಮನೇಲಿ ಟಿವಿ ಇಲ್ಲ ಅಂತ ಹೇಳಿದ್ರು. ಅಂದರೆ ಯಾಕೆ ಟಿವಿ ನೋಡೋಲ್ಲ ನಾವು? ಟಿವಿ ನೋಡೋದ್ರಿಂದ ಅಲ್ಲಿ ಬೇಡದಿರೋ ಇನ್ಫಾರ್ಮೇಷನ್ ಸಿಗುತ್ತೋ ಅಥವಾ ನಮ್ಮ ಧ್ಯಾನಕ್ಕೆ ತೊಂದರೆ ಆಗುತ್ತೆ ಒಂದೊಂದ್ಸತಿ. ಸೊ ಅದರಿಂದ ನಾವು ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಸೊ ವೈಷ್ಣವಿ ಅವರು ಇಲ್ಲಿ ನಮಗೆ ಲೈವ್ ಎಕ್ಸಾಂಪಲ್. ಸೊ ಅವ್ರು ಹೇಳಿದ್ರು, ಅವರೊಂದು ಸೂಪರ್ ಟಿಪ್ ಹೇಳಿದ್ರು, ಅಡುಗೆ ಮಾಡಬೇಕಾದ್ರೆ ಒಂದು ಲೈಟ್ ಮ್ಯೂಸಿಕ್ ಹಾಕೊಳ್ಳಿ, ಅಡುಗೆ ಟೇಸ್ಟು ಇಂಪ್ರೂವ್ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಖುಷಿಯಿಂದ ಮಾಡ್ತೀವಿ ಅಡುಗೆ ಅಂತ. ಇದು ತುಂಬಾ ಸಿಂಪಲ್ ಆದಂಥ ಟಿಪ್. ಆ್ಯಕ್ಚುಲಿ ಎಲ್ಲರೂ ಟ್ರೈ ಮಾಡ್ಬೋದು, ಇದರಿಂದ ಎಷ್ಟೊಂದು ಚೇಂಜಸ್ ಆಗ್ಬೋದು. ಸೊ ಆ ಚೇಂಜಸ್ನ ನೀವು ನೋಟಿಸ್ ಮಾಡಿಬಿಟ್ಟು ಎಲ್ರಿಗೂ ಸ್ಪ್ರೆಡ್ ಮಾಡಿ ಅಂತ ಹೇಳ್ತೀನಿ. ಯಾಕೆ ಟಿವಿ ನೋಡೋಲ್ಲ ನೀವು? ಅಂದರೆ ನಿಮ್ಗೆ ನೋಡಬೇಕು ಅಂತ ಅನ್ಸೋದೇ ಇಲ್ವಾ? ನಿಜವಾಗ್ಲೂ ನನಗೆ ಮುಂಚಿಂದನೂ ಮನೆ ಅಂತಂದರೆ ಶಾಂತವಾಗಿರಬೇಕು. ಕೆಲವು ಸರಿ ನಾವು ಅಮ್ಮ ಸೀರಿಯಲ್ ನೋಡ್ತಿದ್ರೆ ನಾನು ಅಮ್ಮನ ಜೊತೆ ಜಗಳಾಡ್ತೀನಿ, ಟಿ ವಿ ನೋಡಬೇಡ ನನಗೆ ಸೌಂಡ್ ಆಗಲ್ಲ ಅಂತ ನಾನು ಇದು ಮಾಡ್ತಿದ್ದೆ. ಇನ್ನೊಂದು ಟಿ ವಿ ನೋಡ್ಬೇಕಂತ ನನಗೆ ಅನ್ಸೋದಿಲ್ಲ. ಏನಾದ್ರು ನೋಡ್ಬೇಕಂತ ಅನ್ಸಿದ್ರೆ ನಾನು ಮೊಬೈಲಲ್ಲಿ ನೋಡ್ಕೊತೀನಿ. ಸೊ ಅದೊಂಥರ ಕೆಲವು ಸರಿ ಅಡಿಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮ್ನ ನಾನು ಸ್ವಾಧ್ಯಾಯ, ಬುಕ್ ರೀಡಿಂಗ್ಗಳಿಗೆ ನಾನು ಉಪಯೋಗ ಮಾಡ್ಕೋತೇನೆ. ಸೊ ಇಷ್ಟು ಟೈಮ್ ಸಿಕ್ತು ಅಂತಂದರೆ ನಾನು ಅದನ್ನು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೋದು ಅಂತ ಯೋಚನೆ ಮಾಡಿ, ಸೊ ಮನೆ ಕೆಲಸಗಳು ಏನಿರುತ್ತೋ ಅದನ್ನು ಮುಗಿಸ್ಕೊಳ್ಳೋದು, ಬುಕ್ಸ್ಗಳು ಓದೋದು. ಸೊ ಈ ರೀತಿ ನಾನು ಟೈಮ್ನ ಮ್ಯಾನೇಜ್ ಮಾಡ್ಕೋತೀನಿ. ಬೇರೆ ಏನಾದರೂ ಹವ್ಯಾಸಗಳಿದೆಯಾ ವೈಷ್ಣವಿ ಅವರೇ? ಹವ್ಯಾಸಗಳು ಬುಕ್ ರೀಡಿಂಗ್ ಅಂತ ಹೇಳಿದ್ರಿ. ದಟ್ ಇಸ್ ಐ ಥಿಂಕ್ ದ ಬೆಸ್ಟ್ ಹಾಬಿ. ಆಕ್ಚುಲಿ ಮುಂಚೆ ಇರಲಿಲ್ಲ ನನಗೆ, ಧ್ಯಾನ ಬಂದ್ಮೇಲೆ ಅದು ಶುರು ಆಗಿದ್ದು. ಸೊ ಧ್ಯಾನದಿಂದ ನಿಮಗೆ ಎಷ್ಟೊಂದು ಪರಿವರ್ತನೆಗಳಾಗಿದೆ. ಅದ್ರ ಜೊತೆಗೆ ಡ್ರಾಯಿಂಗ್ ಹವ್ಯಾಸ ಅಂತಂದ್ರೆ ಚಿತ್ರಗಳು ಬರುತ್ತೀನಿ. ಆಮೇಲೆ ಹಾಡು, ಆಮೇಲೆ ಈಗ ಕೆಲವು ಆರ್ಟ್ ವರ್ಕ್ಸ್ಗಳನ್ನ ಮಾಡ್ತೀನಿ, ಮತ್ತೆ ಡಾನ್ಸು ಇದೊಂದು. ಸೊ ಇದಕ್ಕೆ ಈಗ ಉಪ್ಪು ಸೇರಿಸ್ತಿದ್ದೀನಿ. ಆಗಲೇ ತರಕಾರಿ ಬೇಯೋದಕ್ಕೆ ಮಾತ್ರ ಹಾಕಿದ್ದೆ. ಈಗ ನಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು. ಆಗ್ಲೇ ನಾನು ತುಂಬ ಹಾಕ್ಬಿಟ್ಟಿದ್ರೆ ತರಕಾರಿ ತುಂಬ ಉಪ್ಪು ಹಾಕ್ಬಿಡುತ್ತೆ. ಸೊ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಅದಾದಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಸೊ ಇಷ್ಟು ಬರೋದು ಕರೆಕ್ಟಾಗಿ? ಹಾಂ ಹೌದು. ಈಗ ನಾವು ಇದಕ್ಕೆ ಆಗ್ತಿದೆ ಅನ್ನೋ ಟೈಮಿಗೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೀನಿ. ಎಷ್ಟೊಂದು ಜನ ಇದನ್ನ ಆ್ಯಕ್ಚುಲಿ ಒಗ್ಗರಣೆಗೆ ಹಾಕ್ಬಿಡ್ತಾರೆ. ಹೌದು, ಬಟ್ ಅದು ಲಾಸ್ಟಲ್ಲಿ ಹಾಕಿದಷ್ಟು ಟೇಸ್ಟು ಫ್ಲೇವರು ಹಾಗೆ ಉಳಿದಿರುತ್ತೆ. ಸೊ ಇದು ಆಲ್ಮೋಸ್ಟ್ ಆಗಿದೆ. ಈಗ
ಇದನ್ನ ಸ್ಟವ್ ಆಫ್ ಮಾಡಿ ನಾನು ನಿಂಬೆ ಹಣ್ಣನ್ನು ಹಿಂಡ್ತೇನೆ. ಓಕೆ. ಸೊ ನಿಂಬೆಹಣ್ಣು ಹಾಕಿದ್ಮೇಲೆ ಕುದಿಸೋ ಅಷ್ಟು ಅಥವಾ ಬೇಯಿಸೋ ಅಷ್ಟು? ಯಾಕಂದ್ರೆ ನಿಂಬೆ ಹಣ್ಣು ಕೆಲವು ಸರಿ ಕಹಿ ಆಗುತ್ತೆ ಅಂತ, ಸೊ ಹಾಗಾಗಿ ನಾನು ಆಫ್ ಮಾಡಿದ್ಮೇಲೆ ನಿಂಬೆ ಹಣ್ಣು ಹಿಂಡ್ತೀನಿ. ಅದು ಕೂಡ ರುಚಿಗೆ ತಕ್ಕಷ್ಟು. ಹೌದು ಹೌದು. ಹೆಚ್ಚು ಹುಳಿ ಇಷ್ಟ ಅಂದ್ರೆ ಹೆಚ್ಚು ಹಾಕೋಬಹುದು. ಇಷ್ಟಕ್ಕೆ ನಮಗೆ ಅರ್ಧ ಸಾಕು ಅನ್ಸುತ್ತೆ. ಸೊ ಹುಳಿ ಇಷ್ಟಪಡೋರು ಇನ್ನೊಂದು ಅರ್ಧ ಹೊಳ್ಳು ನಿಂಬೆಹಣ್ಣು ಹಿಂಡ್ಬೋದು. ಸೊ ನೀವು ನಿಂಬೆಹಣ್ಣು ಹಿಂಡ್ತಾ ಇದ್ದಂಗೆ ನನಗೆ ಅದರ ಪರಿಮಳ ಘಮ ಘಮ ಅಂತ ಬರ್ತಾ ಇದೆ. ಸೊ ಆದಷ್ಟು ಬೇಗ ಜುಣ್ಕಾನ ಟೇಸ್ಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಅಂಡ್ ಇದು ತುಂಬಾ ಸರಳ ಕೂಡ ಅಲ್ಲ, ಯಾರಾದ್ರೂ ಬಂದ್ರೆ ತಕ್ಷಣಕ್ಕೆ ಮಾಡ್ಬೇಕು ಅಂದ್ರೂ ತರಕಾರಿ ಹೆಚ್ಚಿಟ್ಕೊಂಡ್ಬಿಟ್ರೆ 5 ನಿಮಿಷದಲ್ಲಿ ಜುಣ್ಕ ರೆಡಿ ಆಗ್ಬಿಡುತ್ತೆ. ಸೂಪರ್. ಸೊ ಈಗ ಜುಣ್ಕ ರೆಡಿ ಆಗಿದೆ. ಸೊ ಜುಣ್ಕ ರೆಡಿ ಆಯ್ತು ಅಂದ್ರೆ ಈಗ ಚಪಾತಿ ಮಾಡ್ಕೊಂಡ್ಬಿಡೋಣ. ನೀವು ಕಲ್ಸಿಟ್ಟಿರೋದು ರೆಡಿ ಆಗಿರುತ್ತೆ ಮೋಸ್ಟ್ಲಿ. ಕಣಕ ರೆಡಿ ಇದೆ. ಸೊ ಇದು ಮುಂಚೆನೆ ಕಲಸಿಟ್ಟಿರೋದ್ರಿಂದ ಅದು 1 ಗಂಟೆ ನೆಂದಿರೋದಿದ್ದು. ಸೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಸ್ವಲ್ಪ ಮೆತ್ತಗೆ ಕಲ್ಸ್ಕೋಬೇಕು, ಹಾರ್ಡಾಗಿ ಕಲ್ಸ್ಕೋಬಾರ್ದು. ಎಷ್ಟು ಮೆತ್ತಗೆ ಕಲ್ಸ್ಕೋತೀವೋ ಅಷ್ಟು ಸಾಫ್ಟ್ ಆಗುತ್ತೆ. ಸೊ ಈ ಥರ ಹಿಟ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಚಿಕ್ಕದಾಗಿ ರೌಂಡ್ ಮಾಡಿಕೊಂಡು ಇದಕ್ಕೆ ನಾನು ಎಣ್ಣೆ ಹಚ್ತಾ ಇದ್ದೀನಿ. ಇದನ್ನು ಅರ್ಧ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಈ ಕಡೆನೂ ಮತ್ತೆ ಎಣ್ಣೆ ಹಚ್ತಾ ಇದ್ದೀನಿ, ಮತ್ತೆ ಅರ್ಧ ಫೋಲ್ಡ್ ಮಾಡ್ತೀನಿ. ಓಕೆ. ಸೊ ಈ ರೀತಿ ಮಾಡ್ಕೋಬೇಕು. ಸೊ ನೀವು ಕಲಿಸ್ಬೇಕಾದ್ರೂ ಎಣ್ಣೆ ಹಾಕೊಂಡ್ರಿ, ಇವಾಗ ಚಪಾತಿ ಮಾಡಬೇಕಾದ್ರೂ ಸಾಟಿ ಥರ ಇನ್ನೊಂದ್ಸತಿ ಎಣ್ಣೆ ಹಾಕಿ. ಹೌದು. ಸೊ ಈ ರೀತಿ ಮಡಿಸಿ ನಾವು ಚಪಾತಿ ಮಾಡೋದ್ರಿಂದ ಪದರ ಪದರ ಬರುತ್ತೆ, ತುಂಬ ಲೇಯರ್ಸ್ ಬರುತ್ತೆ. ಸೊ ಈ ಥರ ಮಾಡಿಕೊಂಡು ನಾವು ಈಗ ಲಟ್ಟಿಸ್ಬೇಕು. ಸೊ ಚಪಾತಿ ಮಾಡ್ಬೇಕಾದ್ರೆ ಯಾವಾಗಲೂ ಎಡ್ಜು ದಪ್ಪ ಇರಬಾರ್ದು. ಎಲ್ಲೆಲ್ಲಿ ದಪ್ಪ ಇರುತ್ತೋ ಆ ಸೈಡ್ ತಿರುಗಿಸ್ಕೊಂಡು ಮತ್ತೆ ಅಲ್ಲಿ ಲಟ್ಟಿಸ್ಬೇಕು. ಸೊ ಎಲ್ಲಿ ಹಸಿ ಅನಿಸುತ್ತೋ ಅಂಟುತ್ತೆ ಅನಿಸುತ್ತೋ ಅಲ್ಲೊಂಚೂರು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಬೇಕು. ಸೊ ಕೆಳಗೆ ಮೆತ್ಕೊಳ್ಳುತ್ತೆ ಅನ್ಸಿದ್ರೆ ಅದನ್ನು ಈ ಕಡೆ ತಿರುಗಿಸ್ಕೊಂಡು ಈ ಕಡೆನೂ ಒಂಚೂರು ಹಿಟ್ಟು ಹಾಕೋಬೇಕು. ಸೊ ತುಂಬ ಮೆತ್ತಗಿದೆ ಹಿಟ್ಟು, ಹೆಂಗೆ ಲಟ್ಸೋದು ಅಂತ ಯೋಚನೆ ಮಾಡೋದು ಬೇಕಾಗಲ್ಲ. ಇದಕ್ಕೆ ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕಾಗುತ್ತೆ. ಸೊ ಆ ಹಿಟ್ಟು ಕೂಡ ನೀವು ಗೋಧಿ ಹಿಟ್ಟೆ ಬಳಸ್ತೀರಾ? ಹೌದು ಹೌದು, ಪೂರ್ತಿ ಗೋಧಿ ಹಿಟ್ಟೆ. ಇದು ಕೂಡ ಗೋಧಿ ತಂದು ಜಿನಿಗೆ ಹಾಕಿ ಪುಡಿ ಮಾಡಿಸಿರೋದು. ಇದಕ್ಕೆ ನಾವು ಫಸ್ಟು ಮೇಲೆ ಎಣ್ಣೆ ಹಾಕೋಬೇಕು. ಸೊ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಅದನ್ನು ತವದ ಮೇಲೆ ಹಾಕಬೇಕು. ಸೊ ಹೀಗೆ ಇಟ್ಕೊಂಡು ಹಂಚ ಮೇಲೆ ಹಾಕಿದ್ದೀನಿ. ಸೊ ಇದು ಹೆಂಚಿನ ಮೇಲೆ ಹಾಕಿದ್ಮೇಲೆ ನಾವು ಸ್ವಲ್ಪ ಉರಿ ಜೋರು ಮಾಡಬೇಕು. ಓಕೆ. ಆಮೇಲೆ ಇದ್ರ ಮೇಲೆ ನಾವು ಎಣ್ಣೆ ಹಚ್ಚಿಲ್ಲ. ಸೊ ಎಣ್ಣೆನ ಮೇಲ್ಗಡೆ ಒಂದು ಸ್ವಲ್ಪ ಹಾಕೋಬೇಕು. ಫಸ್ಟ್ ಒಂದು ಸೈಡ್ ಮಾತ್ರ ಹಾಕೊಂಡು ಅದನ್ನ ತವ ಮೇಲೆ ಹಾಕಬೇಕು. ಅದಾದ್ಮೇಲೆ ಮೇಲ್ಗಡೆ ಎಣ್ಣೆ ಹಾಕಬೇಕು. ನೀವು ಅವಾಗಲೇ ಬುಕ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ರಿ. ನೀವು ಯಾವ ರೀತಿಯಾದ್ರೂ ಬುಕ್ಸ್ ಅನ್ನೋದು ಇದೆಯಾ? ಸೊ ದಟ್ ನಾವು ವೀಕ್ಷಕರಿಗೆ ಹೇಳ್ಬೋದು ಬುಕ್ಸಿಂದನೂ ನಮಗೆ ಮೆಡಿಟೇಷನ್ ನಾಲೆಜ್ ಎಷ್ಟು ಬರುತ್ತೆ ಅನ್ನೋದನ್ನ ಸಜೆಸ್ಟ್ ಮಾಡ್ತೀರಾ? ಪತ್ರಿಜಿ ಅವ್ರದ್ದಾಗಲಿ. ಪತ್ರಿಜಿ ಕಾನ್ಸೆಪ್ಟ್ಸ್ ಇದಾವೆ. ಆಮೇಲೆ ಆತ್ಮಾಯಣ ಅಂತ ಒಂದು ಬುಕ್ ಇದೆ, ಅದು ಎಲ್ಲರೂ ಓದಲೇಬೇಕು. ಸೀತಾಯಣ ಅಂತ ಒಂದು ಬುಕ್ ಇದೆ, ಅದು ಎಲ್ಲರೂ ಓದಬೇಕು. ಧ್ಯಾನದಲ್ಲಿ ನಾವು ಸುಮಾರು ಯೋಗಿಗಳು ಆಟೋಬಯೋಗ್ರಫಿಗಳು ಬರೆದಿದ್ದಾರೆ. ಸೊ ಆ ಬುಕ್ಸ್ಗಳನ್ನ ಖಂಡಿತ ಓದಲೇಬೇಕು. ಆವಾಗ ನಮಗೆ ಧ್ಯಾನ ಅಂದ್ಕೂಳೆ ಎಲ್ಲರೂ ಕೇಳೋದು ನಿಮಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಕೇಳ್ತಾರೆ. ಸೊ ಯೋಗಿಗಳ ಎಕ್ಸ್ಪೀರಿಯನ್ಸ್ ಎಲ್ಲ ಆ ಬುಕ್ಗಳಲ್ಲಿರುತ್ತೆ. ಸೊ ಆವಾಗ ನಮಗೆ ಟ್ಯಾಲಿ ಆಗುತ್ತೆ, ಓ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು, ಓ ನನಗೂ ಈ ಥರ ಆಯಿತು ಅಂತ ನಮಗೆ ಒಂದು ಐಡಿಯಾ ಬರುತ್ತೆ. ಸೊ ನಮಗೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತಂದರೆ ಏನು ಹಿಂಗಾಗ್ತಿದೆ ಅಂತ ಕೆಲವರು ಹೆದರು ಬಿಡ್ತಾರೆ. ಸೊ ಅದನ್ನು ಓದಿದಾಗ ನಮಗೆ ಜ್ಞಾನ ಬರುತ್ತೆ. ಸೊ ನಿಮಗೆ ಯಾವುದಾದ್ರು ಶೇರ್ ಮಾಡುವಂಥ ಸ್ಪೆಸಿಫಿಕ್ ಎಕ್ಸ್ಪೀರಿಯನ್ಸ್ ಇದೆ?
ಸುಮಾರಿದೆ. ನಿಮಗೆ ತುಂಬಾ ಚೆನ್ನಾಗಿ ಅನ್ಸಿರೋದು ಮೆಡಿಟೇಷನ್ನೇ ಮಾಡಿಲ್ದೇ ಇರೋರಿಗೆ ಇದು ಪ್ರೋತ್ಸಾಹ ಆಗೋ ಥರ ಯಾವ್ದಾದ್ರು ಒಂದು ಸಣ್ಣ ಎಕ್ಸಾಂಪಲ್? ನನಗೆ ಮೊದಲು ಧ್ಯಾನ ಶುರು ಮಾಡಿದಾಗ ಸ್ವಲ್ಪ ದಿನಗಳ ಸಾಧನೆ ಆದಮೇಲೆ ನನಗೆ ಧ್ಯಾನದಲ್ಲಿ ಕೂತಾಗ ಪರಿಮಳಗಳು ಬರೋಕ್ಕೆ ಶುರು ಆಯಿತು, ಧೂಪದ ಪರಿಮಳ ಈ ಥರ. ಸೊ ಅವಾಗ ನನಗೆ ಏನೋ ಆಗ್ತಿದೆ, ಈ ಧ್ಯಾನದಲ್ಲಿ ಏನೋ ಇದೆ ಅನ್ನೋದು ನನಗೆ ಅವಾಗ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇತ್ತು. ಸೊ ಅದಾದಮೇಲೆ ಪ್ರತಿದಿನ ಖುಷಿಯಾಗಿರ್ತೀನಿ. ಸೊ ಧ್ಯಾನ ಮಾಡಿದೆ, ಆರಾಮಾಗಿ ಊಟ ಮಾಡಿದೆ, ಸೊ ನೆಕ್ಸ್ಟ್ ಲೈಫು ತುಂಬ ಖುಷಿಯಾಗಿರುತ್ತೆ. ಸೊ ಅದೇ ಮೇನ್ ಎಕ್ಸ್ಪೀರಿಯನ್ಸ್. ಸೊ ನಾವು ಬಂದಿರೋದೇ ಖುಷಿಯಾಗಿರೋದಕ್ಕೆ, ಸೊ ಆ ಧ್ಯಾನದಿಂದ ನನಗೆ ಸಿಗ್ತಾ ಇದೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಮಗೆ ಅಕಸ್ಮಾತ್ ಚಾನಲ್ ನೋಡಿ ಅಯ್ಯೋ ಇವಾಗ ಸ್ಕ್ರೀನೇ ನೋಡೋಕೆ ಇಷ್ಟ ಇಲ್ಲದೆ ಇರೋರು, ಅಥವಾ ಟಿ ವಿ ನೋಡಿ ಅಭ್ಯಾಸ ಇಲ್ಲದೆ ಇರೋರು, ಮೊಬೈಲ್ ಯೂಸ್ ಮಾಡೋಕ್ಕೆ ಬರ್ತಾ ಇರೋರು ಅಂಥವ್ರು ಬುಕ್ನ ಓದಿ ಕೂಡ ಧ್ಯಾನದ ಬಗ್ಗೆ ತಿಳ್ಕೊಬೋದು, ಅದರಿಂದ ಆಗೋ ಪ್ರಯೋಜನಗಳ ಬಗ್ಗೆ ತಿಳ್ಕೊಬೋದು. ಸೊ ತುಂಬ ಬುಕ್ಸ್ ಇದೆ. ವೈಷ್ಣವಿ ಅವ್ರು ಹೇಳ್ದಂಗೆ ಯೋಗಿಗಳು ಅವರ ಎಕ್ಸ್ಪೀರಿಯನ್ಸ್ ಬುಕ್ಸ್ ಕೂಡ ಬರ್ತಿದ್ದಾರೆ, ಆಟೋಬಯೋಗ್ರಫಿ, ಅದನ್ನು ಓದ್ಬಿಟ್ಟು ತಿಳ್ಕೊಬೋದು. ಸೊ ಶುರು ಮಾಡೋದಕ್ಕೆ ಯೂಟ್ಯೂಬೇ ಆಗಬೇಕು, ಚಾನಲೇ ಬರಬೇಕು, ಒಬ್ರು ಮೋಟಿವೇಟರ್ ಅಂತಿಲ್ಲ. ನಿಮಗೆ ಓದೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಬುಕ್ಕಿಂದ ಕೂಡ ಶುರು ಮಾಡ್ಬೋದು. ಅವ್ರು ಹೇಳ್ದಂಗೆ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಬೋದು, 10 ಮಿನಿಟ್ಸಿಂದ ಸ್ಟಾರ್ಟ್ ಮಾಡಿ 3 hours ತನಕ ಕುತ್ಕೋಬೋದು. ಸೊ ಸ್ಟಾರ್ಟ್ ಮಾಡೋದು ಇಸ್ ಇಂಪಾರ್ಟೆಂಟ್. ಸೊ ಎಲ್ಲರೂ ಧ್ಯಾನದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಧ್ಯಾನ ಮಾಡಿ ಧ್ಯಾನದ ಬೆನಿಫಿಟ್ಸ್ನ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ನಾನು ಫಸ್ಟ್ ಓದಿದ ಬುಕ್ಕು ಅಂದರೆ ಸ್ವಾಮಿ ರಾಮ ಅವ್ರ ಬುಕ್ಕು. ಓಕೆ, ಹಿಮಾಲಯದ ಇದ್ರ ಬಗ್ಗೆ ಇದೆ ಅದು. ತುಂಬ ಚೆನ್ನಾಗಿದೆ. ಆ ಬುಕ್ಕಲ್ಲಿ ಅವ್ರ ಎಕ್ಸ್ಪೀರಿಯನ್ಸು ಎಲ್ಲ ತುಂಬ ಚೆನ್ನಾಗಿ ಫೀಲ್ ಆಯಿತು. ಅದಾದಮೇಲೆ ಯೋಗಾನಂದ ಅವ್ರದ್ದು, ಸ್ವಾಮಿ ಯೋಗಾನಂದ ಅವ್ರ ಬುಕ್ಕು. ಸೊ ಇದರಲ್ಲೆಲ್ಲ ತುಂಬ ಮಾಹಿತಿಗಳಿದೆ. ಸೊ ನಾವು ಏನಂತಂದರೆ ಕುತ್ಕೊಂಡು ಓದಬೇಕು, ಒಂದು ಟೈಮ್ ಇಟ್ಕೋಬೇಕು. ನಮಗೆ ಹೇಗೆ ಊಟಕ್ಕೆ ಅಂತ ಒಂದು ಟೈಮ್ ಇಟ್ಕೊಂಡು ಕೂರ್ತಿದ್ವು, ಇಲ್ಲ ನಾನು ಇವತ್ತು ಊಟ ಮಾಡಲ್ಲ ನಾಳೆ ಮಾಡ್ತೀನಿ ಅಂತ ಬಿಡಲ್ಲ ನಾವು. ಸೊ ಹಸುವಾಗುತ್ತೆ, ಊಟ ಮಾಡ್ತೀವಿ. ಸೊ ಓದೋದು ಕೂಡ ನಮಗೆ ಹಾಗೇ ಇರಬೇಕು. ಸೊ ಪತ್ರಿಜಿ ಅವ್ರು ಹೇಳ್ದಂಗೆ 3+2+1 ಕಾನ್ಸೆಪ್ಟ್ ಏನಂತಂದರೆ 3 ಗಂಟೆ ಧ್ಯಾನ, ಸೊ 2 ಗಂಟೆ ಸ್ವಾಧ್ಯಾಯ, ಅಂದರೆ 2 ಗಂಟೆ ನಾವು ಬುಕ್ ಓದಬೇಕು, 1 ಗಂಟೆ ಸಜ್ಜನ ಸಾಂಗತ್ಯ, ಎಲ್ಲ ಧ್ಯಾನಿಗಳ ಜೊತೆಗೆ ಒಳ್ಳೆ ಪ್ರಜೆಗಳ ಜೊತೆ ನಾವು ಮಾತಾಡಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. 1 hour ದಿನದಲ್ಲಿ ನಾವು ಈ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ರೆ ಆರಾಮಾಗಿರುತ್ತೆ ದಿನ. ಚಪಾತಿ ಮಾಡಬೇಕಾದ್ರೆ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಅದು ಕಪ್ಪಾಗಬಾರ್ದು. ಸೊ ಗೋಲ್ಡನ್ ಕಲರ್, ಕೆಂಪು ಕಲರ್ ಆಗಿದ್ರೆ ಅದು ಪರ್ಫೆಕ್ಟ್. ಸೊ ಇವತ್ತಿನ ನಮ್ಮ ಎಪಿಸೋಡ್ ನೋಡಿದವ್ರಿಗೆ ಎಷ್ಟು ಟಿಪ್ಸ್ ಸಿಗುತ್ತೆ ಅಂದರೆ ಸೊ ಅವರು ಈ ರೀತಿಯ ಚಪಾತಿನೇ ಟ್ರೈ ಮಾಡ್ತಾರೆ ಅಂತ ನನ್ನ ನಂಬಿಕೆ. ಚಪಾತಿ ಜುಣಕ ರೆಡಿ ಆಗಿದೆ, ಟೇಸ್ಟ್ ಮಾಡಬೇಕು. ಜೊತೆಗೆ ತುಪ್ಪ. ಸೊ ಚಪಾತಿ ಮೇಲ್ಗಡೆ ತುಪ್ಪ ಹಾಕಿದ್ರೆ, ಹೌದು, ತುಪ್ಪ ಹಾಕಿದ್ಮೇಲೆ ಅದ್ರ ಟೇಸ್ಟೇ ಬೇರೆ ಆಗುತ್ತೆ. ಟೇಸ್ಟ್ ಮಾಡ್ತೀನಿ, ನನಗೆ ಪರಿಮಳಗೆ ತಗೊಳಕ್ಕಾಗ್ತಿಲ್ಲ. ತಿನ್ಬಿಟ್ಟು ಹೇಳಿ ಹೇಗಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಜುಣಕಾನಲ್ಲಿ ನಿಂಬೆಹಣ್ಣು, ಟೊಮ್ಯಾಟೊ 2 ರುಚಿನೂ ತುಂಬ ಚೆನ್ನಾಗಿ ಹೊಂದ್ಕೊಂಡಿದೆ. ವೆರಿ ನೈಸ್. ಅಂಡ್ ನೀವು ಹೇಳ್ದಂಗೆ ಚಪಾತಿ ಸಾಫ್ಟ್ ಆಗಿದೆ, ತುಂಬ ರುಚಿಯಾಗೂ ಇದೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಚಪಾತಿ ಕರೆಕ್ಟಾಗಿ ಮಾಡೋದನ್ನ ಮತ್ತು ಅದ್ರ ಜೊತೆ ಜುಣ್ಕ ಮಾಡೋದನ್ನ ಕಲ್ತ್ಕೊಂಡಿದ್ದೀರಾ. ಸೊ ನೀವು ಮನೇಲಿ ಟ್ರೈ ಮಾಡಿ, ಇದರ ಟೇಸ್ಟ್ನ ಕಮೆಂಟ್ಸಲ್ಲಿ ಹೇಳ್ಬೋದು, ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು PMC ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮೆಡಿಟೇಷನ್ ಮಾಡೋಕ್ಕೆ ಶುರು ಮಾಡಿ, ಮೆಡಿಟೇಷನಿಂದ ಆಗೋ ಪ್ರಯೋಜನಗಳನ್ನ ಪಡ್ಕೊಳ್ಳಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ನಿರ್ವಾಣ ಫುಡ್ಸ್, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.